ನೀವಲ್ಲ ಮತ್ತೆ ಬೇರೆಯವರ ಕತೆ ನಾನು ಹೇಳುವಂಥದ್ದು. ಪಿ ಎಗ ಕೊಟ್ಟು ಬಿಡೋದು ಮತ್ತೆಂದು ಪ್ರಯೋಜನ? ನೀವು ಕರೆಕ್ಟಾಗಿ ಟ್ರೈನಿಂಗ್ ಯಾರು ವಿಷಯ ಅಭಿನಂದನೆಗಳು. ಲ್ಯಾಪ್ಟಾಪ್ ಮಂಜೂರಾಯ್ತು ನೋಡ್ರಿ, ಲ್ಯಾಪ್ಟಾಪ್ ಮಂಜೂರಾಯ್ತು ನೋಡ್ರಿ. ಅಶೋಕ ಎಲ್ಲಪ್ಪ ಸಭಾಧ್ಯಕ್ಷರೇ ಅಭಿನಂದನೆಗಳು. ಬಂದ್ರೆ ಈಗ ಆಲ್ ಕಮ್ 1 2 3 4 5 ಮಿನಿಸ್ಟರ್ ಇಲ್ಲೇ ಇದ್ದಾರೆ. ಹೋಮ್ 5 ಮಿನಿಸ್ಟರ್ ಇದ್ದಾರೆ. ಅಶೋಕಣ್ಣ ಹೊರಗಡೆ 4 ಜನ ಅವ್ರು ಹೊರಗಡೆ, ನಾನು ಇದ್ದೆ ಅಲ್ಲೇ. ಏನಕ್ಕೆ 4 ಜನ ಹೊರಕ? ಸುಮ್ಮನೆ ಮಾತು ಅಷ್ಟು ಬ್ರೈಟ್ ಒಂದೇ ದಿವಸ ಕಲ್ತು ಬಿಡ್ತೀವಿ. ಬಂದ್ರು ನೋಡಿ, ಇಲ್ಲ ಇದ್ರಿಗೆ ಬಂದ್ರು ಮೂಡಾಗಿ. ಇಲ್ಲ ಸನ್ಮಾನ್ಯ ಅಧ್ಯಕ್ಷರೇ, ನನಗೆ ತಾವು ಅವಕಾಶ. ಫುಲ್ ಟೀಮ್ ಅಂತಲ್ಲ ಪಾಪ ನಮ್ಮ ಡಾಕ್ಟರ್ ಅವ್ರಿಲ್ಲ ಅಂದಿದ್ರೆ ಹೋಮ್ ಮಿನಿಸ್ಟರ್ ಆಗಿ ಬೇರೆ ರೀತಿದ್ರು ಇಷ್ಟೊತ್ತಿಗೆ ರಾಜೀನಾಮೆ ಕೊಡಿಸ್ಬಿಡ್ತಾ ಇದ್ರಿ. ಸನ್ಮಾನ್ಯ ಅಧ್ಯಕ್ಷರೇ, ನನಗೆ ಅವಕಾಶ ಕೊಟ್ಟಿದ್ದೀರಾ. ನೆನ್ನೆನೂ ಕೂಡ 2 ದಿನದಿಂದ ಫೋನ್ ಮಾಡಿ ಆರೋಗ್ಯನೂ ಕೂಡ ವಿಚಾರಿಸಿದ್ದೀರಾ, ಧನ್ಯವಾದಗಳು. ಸ್ವಲ್ಪ ಪರವಾಗಿಲ್ಲ, ಎಲ್ಲರಿಗೂ ಕಾಯಿಲೆ ಆಗಿದೆ, ನನಗೂ ಬಂದಿದೆ. ವೆದರ್ ಚೇಂಜ್ ಅಲ್ಲ, ವೆದರ್ ಚೇಂಜ್ ಆಗಿದೆ. ಸನ್ಮಾನ್ಯ ಅಧ್ಯಕ್ಷರೇ, ಪುಸ್ತಕ ಇಲ್ಲಪ್ಪ. ರಾಜ್ಯದ ವಿಧಾನಮಂಡಲದಲ್ಲಿ ರಾಜ್ಯಪಾಲರ ಭಾಷಣ ನಮ್ಮ ಸಂವಿಧಾನದತ್ತವಾಗಿ ಅಲ್ವಾ ಸ್ವಾತಂತ್ರ್ಯ ಬಂದಾಗಿಂದ ನಡ್ಕೊಂಡ್ಬಂದಿರೋ ಒಂದು ಪದ್ಧತಿ. ಸೊ ನಾವು ಈ ಪದ್ಧತಿಯನ್ನು ಅನುಸರಿಸ್ಕೊಂಡು ಬಂದಿದ್ದೀರಿ. ಇವತ್ತು ಸನ್ಮಾನ್ಯ ಅಧ್ಯಕ್ಷರೇ, ಇಲ್ಲಿ ಸರ್ಕಾರಕ್ಕೆ ನಾನು ಹೇಳುವಂಥದ್ದು, ಅವರ ಪ್ಯಾರಾ 5ರಲ್ಲಿ ಮನ್ರೇಗಾ ಕಾಯ್ದೆ ಖಾತ್ರಿ ಮಾಡಿದ ಉದ್ಯೋಗದ ಖಾತ್ರಿಯ ಹೊಸ ವಿಬಿ ಗ್ರಾಮ್ ಜಿ ಕಾಯ್ದೆ ಕಿತ್ತುಕೊಂಡಿದೆ ಅಂತ ಹಾಕಿದ್ದಾರೆ. ಇಲ್ಲಿ ನಮ್ಮ ಅಧಿಕಾರಿಗಳಿಗೆ ಜ್ಞಾನ ಇಲ್ಲ, ಪರಿಜ್ಞಾನ ಇಲ್ವಾ, ಅಥವಾ ಸರ್ಕಾರನೇ ಹೇಳಿ ಮಾಡಿಸಿದ್ಯಾ? ಕಾಯ್ದೆ ಇರೋದು ಸುರೇಶ್ ಕುಮಾರ್ ಅವರು, ಕಾಯ್ದೆ ಇರೋದು ವಿಬಿ ಜಿ ರಾಮ್ ಜಿ ಕಾಯ್ದೆ ಇರೋದು, ಕಾಯ್ದೆ ಆಗಿರೋದು ಪಾರ್ಲಿಮೆಂಟ್ ಅಲ್ಲಿ ಕಾಯ್ದೆ ಆಗಿ ರಾಷ್ಟ್ರಪತಿಗಳು ಸೈನ್ ಮಾಡಿದ್ದಾರೆ. ಇಲ್ಲಿ ನೀವು ಬೇಕು ಅಂತ ಹಾಕಿದ್ದೀರಾ ಅಥವಾ ಅಧಿಕಾರಿಗಳು ತಪ್ಪು ಮಾಡಿದಾರ? ಪ್ರಿಂಟಿಂಗ್ ಮಿಸ್ಟೇಕಾ? ಸರ್ಕಾರಕ್ಕೆ ನಾನು ಹೇಳೋದು, ನೀವು ನನ್ನ ಪ್ರಕಾರ ನೀವು ಬೇಕು ಅಂತಾನೆ ಹಾಕಿದ್ದೀರಾ. ನಿಮ್ಗೆ ಯಾಕೆ ಈ ರಾಮನ ಬಗ್ಗೆ ನಿಮ್ಗೆ ವಿರೋಧ? ಕಾಯ್ದೆ ಆಗ್ಬಿಟ್ಟಿದೆ, ನಿಮ್ಗೆ ಇಷ್ಟ ಇದೆಯೋ ಇಷ್ಟ ಇಲ್ಲೋ, ನೀವು ಕಾಯ್ದೆ ತಂದಿದ್ದೀರಾ, ಬೇಕಾದಷ್ಟು ಕಾಯ್ದೆಗಳನ್ನ ತಂದಿದ್ದೀರಾ. ಇಲ್ಲಿ ಕಾಯ್ದೆ ಅದೇ ರೂಪದಲ್ಲೇ ಇದೆ. ನೀವು ಮುಜರಾಯಿ ಅಂದ್ರೆ ಅಲ್ಲ, ವಿಕಸಿತ್ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಜೀವಿಕಾ ಮಿಷನ್ ಗ್ರಾಮೀಣ್ ಆಕ್ಟ್ ಅಂತ ರಾಮ ಅದಕ್ಕೆ ಸಂಬಂಧ ಇಲ್ಲ ನೋಡಿ. ಇದೆ ಇದು ಅಲ್ಲ ವಿಬಿಜಿ ರಾಮ್ಜಿ ಇರೋದು ಅಲ್ಲ. ನೀವು ಗ್ರಾಮ ಮಾಡ್ಬಿಟ್ಟಿದ್ದೀರಾ, ರಾಮನ್ನ ಗ್ರಾಮ ಮಾಡ್ಬಿಟ್ಟಿದ್ದೀರಾ. ರಾಮ್ ಅಂದ್ರು ಸರ್, ಇಟ್ಸ್ ನಾಟ್ ಎ ರಾಮ. ಶ್ರೀರಾಮನಿಗೂ ಎಲ್ಲದಕ್ಕೂ ದೇವ್ರ ವಿಚಾರ ಯಾಕೆ ಸಂಬಂಧಿಸಿರೋ ಈಗ ಏನಿದೆಯೋ ಅದನ್ನ ನಾನು ಹೇಳಿದ್ದೀನಿ. ಅಶೋಕಣ್ಣ, ಯಾಕೆ ದೇವ್ರ ಹೆಸರು ತಗೊಂಬತ್ತೀರ? ಮತಕ್ ಮುಂಚೆ ಜಿ ರಾಮ್ ಹೆಸರು ಅಲ್ಲ ಅಂತ ಹೇಳವ್ರೆ. ಮಾತಕ್ ಮುಂಚೆ ಎಲ್ಲದಕ್ಕೂ ರಾಜಕಾರಣ ಮಾಡಿದ್ರೆ ರಾಮನ್ ಯಾಕೆ ಇಟ್ರಿ ಅಂತ ನೀವೇ ಹೇಳಿ. ಯಾರು ಹೇಳಿದ್ದು? ರಾಮ್ ಅಂತ ಹೇಳಿದ್ದು. ರಾಮ್ ಬಹಳ ಆಯ್ತು, ಇಂಪಾರ್ಟೆಂಟ್ ಸಂಬಂಧ ಸಭಾಧ್ಯಕ್ಷ. ಸುಮ್ಮನೆ ಶ್ರೀರಾಮಚಂದ್ರನಿಗೂ ಜಿ ರಾಮ್ಜಿ ಸಂಬಂಧ ಇಲ್ಲ ಸಭಾಧ್ಯಕ್ಷ. ಸುಮ್ಮನೆ ಎಲ್ಲ ಮಾತಕ್ ಮುಂಚೆ ಪೊಲಿಟಿಕ್ಸ್ ದೇವ್ರು ತಗೊಂಬಂದು ಕೊಡ್ಬಾರ್ದು ಸೆಂಟ್ರಲ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.